ಪ್ರಕಾಶ್ ಸರ್, ಆವಾಗ ವಿಚಾರಕ್ಕೆ ಕಂಟಿನ್ಯೂ ಕೇಳೋದಾದ್ರೆ, ಡೆವಿಲ್ ಅದು ಟೈಟಲ್ 2018ಕ್ಕೆ ರಿಜಿಸ್ಟರ್ ಆದರೂ ಕೂಡ ಕತೆ ನರೇಷನ್ ಆದಮೇಲೆ ದರ್ಶನ್ ಅವರೇ ಹೀರೋ ಆಗಬೇಕು ಅಂತ ಕನ್ಸಿಡರ್ ಮಾಡಿಕೊಂಡು ಕತೆ ರೆಡಿ ಮಾಡಿದ್ರೆ, ಅಥವಾ ಕತೆ ಎಲ್ಲ ರೆಡಿ ಆದಮೇಲೆ ದರ್ಶನ್ ಅವರಿಗೆ ಆಪ್ಟ್ ಆಗುತ್ತೆ ಅಂತ ಅನಿಸಿದ್ದ ನಿಮಗೆ? ಇಲ್ಲ, ನನಗೆ ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ಗೆ ಕಥೆ ಮಾಡಿ ಗೊತ್ತಿಲ್ಲ, ಅಂದರೆ ನನಗದು ಬರಲ್ಲ ಬೇಸಿಕಲಿ. ಕತೆ ಒಂದು ಲೈನ್ ನಮ್ಮ ಹತ್ರ ರೆಡಿ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಆ ಲೈನ್ನ ನಾನು ದರ್ಶನ್ ಅವ್ರಿಗೆ ನರೇಟ್ ಮಾಡಿದೆ. ಈ ಥರ ಒಂದು ಲೈನ್ ಇದೆ, ನನ್ನ ಥಾಟ್ ಇದೆ, ನಿಮ್ಗೆ ಇಷ್ಟ ಆದರೆ ಹೇಳಿ ಅಂತ. ಸೊ ಅವ್ರು ಇನ್ಸ್ಟೆಂಟಾಗಿ ಹಿ ರಿಯಲಿ ಲೈಕ್ಡ್ ಇಟ್, ತುಂಬ ಇಷ್ಟಪಟ್ಟರು ಅದನ್ನು. ಹಾಗಾಗಿ ಅದು ಇಷ್ಟಪಟ್ಟ ಮೇಲೆ ನಾನು, ಕಾಂತರಾಜು, ಆಮೇಲೆ MS ಅಭಿಷೇಕ್ ಅವರು, ನಾವೆಲ್ಲ ಕೂತು ಅದನ್ನು ಒಂದು ಫಾರ್ಮ್ಯಾಟಿಗೆ ತೊಗೊಂಡು ಬಂದ್ವಿ ಬೇಸಿಕಲಿ. ಸೊ ಹಾಗಾಗಿ ಆ ಥರ ಶುರುವಾಗಿದ್ದು ಸಿನಿಮಾ. ಸರ್, ಈಗ ಒಂದು ಕತೆ ಆರಂಭದಲ್ಲಿ ಇದ್ದಿದ್ದೆ ಈಗ ನಿಮಗೆ ಅಂದ್ಕೊಂಡಂಗೆ ಬಂತ ಅನ್ನೋಂಥದ್ದು ಒಂದು ಕಡೆ ಆದರೆ, ಈ ಎಲ್ಲ ಘಟ್ಟಗಳಾದ ಮೇಲೆ ಏನು ಚೇಂಜಸ್ ಆಯಿತು ಸರ್ ಡೆವಿಲಲ್ಲಿ ಅನ್ನುವಂಥದ್ದು? ಮತ್ತು ಬಜೆಟ್ ವಿಚಾರದಲ್ಲಿ ನಿಮಗೆ ಅದನ್ನು ಮ್ಯಾನೇಜ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಯಿತು? ಯಾಕಂತಂದರೆ ತುಂಬ ಗ್ಯಾಪ್ ಆಯಿತು ಅದನ್ನು ಮ್ಯಾನೇಜ್ ಮಾಡೋವಂಥದ್ದು, ತುಂಬ ವಿಷಯಗಳು ಕೇಳಿ ಬಂತು. ಹಾಗಾಗಿ ಸರ್ ಅದೆಲ್ಲ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪ್ರೊಡಕ್ಷನ್ ಆ್ಯಕ್ಚುಲಿ. ಅದು ಹೇಗೆ ಅಂದರೆ, ನಾನು ಬಂದು ಈಗ ನನಗೆ ಈಗಾಯಿತು ಅಂತ ಹೇಳ್ಕೊಂಡ್ರೆ, ಈಗ ನನ್ನ ಮನೆ ತೊಂದರೆನ ನಾನು ನಿಮ್ಮ ಹತ್ರ ಹೇಳ್ಕೊಂಡಾಗೆ, ದಟ್ ಇಸ್ ನಾಟ್ ಲೈಕ್ ದಟ್. ನಥಿಂಗ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಆ್ಯಕ್ಚುಲಿ. ಅದು ಒಂದೊಂದು, ಈಗ ಸೆಟ್ಟಲ್ಲೇ ಅಷ್ಟೇ, ನಾವೇನೋ ಶುರು ಮಾಡಿರ್ತೀವಿ, ಇವತ್ತು ಇಷ್ಟು ಮುಗಿಸ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ಮಳೆ ಬರುತ್ತೆ. ಸೊ ಹಾಗೇ ಪ್ರತಿಯೊಂದು ಹಂತದಲ್ಲೂ ಏನೇ ಚಾಲೆಂಜಸ್ ಬಂದರೂ ಅದನ್ನ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ವಿ. ಸೊ ಅದು ಯಾವತ್ತು ನಾವು ಬಡ್ಜೆಟ್ಗೆ ಇದಾಗುತ್ತೆ ಅದಾಗುತ್ತೆ ಅಂತೆಲ್ಲ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ಸಲ್ಲಿ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಪ್ರಕಾಶ್ ಸರ್, ಇಲ್ಲಿ ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು 11th ಗೊತ್ತಾಗೋದು. ಪ್ರಕಾಶ್ ಸರ್, ಈಗ ಡೆವಿಲ್ ಲೋಗೋ ಹಿಂದೆ ಒಂದು ಕಣ್ಣಿದೆ, ಐ ಆಫ್ ಪ್ರಾವಿಡೆನ್ಸ್ ಅಥವಾ ಡಿವೈನ್ ಪ್ರಾವಿಡೆನ್ಸ್. ಅದು ಆ್ಯಕ್ಚುಲಿ ಕಾಣಿಯವ್ರು ಇಟ್ಟಿದ್ದು ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಆಮೇಲೆ ಗಮನಿಸಿದಾಗಲೇ ಗೊತ್ತಾಗಿದ್ದು. ನಾನು ಕಾಣಿಯವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನು ಅವರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಪ್ರಕಾಶ್ ಸರ್, ಒಂದು ಈ ಕಡೆ ಸರ್, ಯಾ, ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲ ನಿಂತೇ ಹೋಗುತ್ತೆ ಅನ್ನೋ ನಿಮ್ಮ ನಿಲುವು ಏನಿತ್ತು ಅವಾಗ ಅಂತ? ಏನಿಲ್ಲ, ಒಂದು ದಿವಸ ಬರ್ತಾರೆ, ತಿರುಗಿ ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು, ಅಷ್ಟೇ. ಪ್ರಕಾಶ್, ಶಾರದಾ ಹಿಯರ್. ಹಲೋ ಶಾರದಾ ಅವರೇ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಹೇಳಿ. ಯಾಕೆ ಇಷ್ಟೊತ್ತಾಯಿತು ಶಾರದಾ ಅವ್ರು ಮಾತಾಡಿಲ್ಲ ಅಂತ ನಾನು. ಯಾರು ನಂಗೆ ಮೈಕ್ ಕೊಡಲ್ಲ, ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಪರವಾಗಿಲ್ಲ. ಬೇಸಿಕಲಿ ಸರ್, ಐ ಹ್ಯಾವ್ ಅ ಕಪಲ್ ಆಫ್ ಕ್ವೆಶನ್ಸ್ ನಿಮಗೆ. 7 years ಒಂದು ಸ್ಕ್ರಿಪ್ಟಲ್ಲೇ ಅದೇ ಸ್ಕ್ರಿಪ್ಟ್ ಮಾಡಬೇಕು ಅಂತ ಯಾಕೆ ದರ್ಶನ್ ಜೊತೆನೇ ಅದು ಮಾಡಬೇಕು ಅಂತ ನೀವಿದ್ದಿದ್ದು? ಆ ಸ್ಕ್ರಿಪ್ಟಿಗೆ ದರ್ಶನ್ನೇ ಸೂಕ್ತ. ಅದಕ್ಕೆ ಲೈಕ್ ಟೈಮ್ ಟು ಟೈಮ್ ಸಬ್ಜೆಕ್ಟ್ಸ್ ಚೇಂಜ್ ಆಗ್ಬೋದಾಯಿತು, ಬೇರೆ ಸಬ್ಜೆಕ್ಟು ಮಾಡ್ಬೋದಾಯಿತು, ಬಟ್ ಆ ಸಬ್ಜೆಕ್ಟ್ ಇವಾಗಲೂ ಸಬ್ಜೆಕ್ಟ್ಸ್ಗೆ, ವೈಫ್ಗೆ ಐ ಆಮ್ ವೆರಿ ಲಾಯಲ್, ಸೊ ಚೇಂಜ್ ಆಗಲ್ಲ. Okay. My next question. Andre today whatever it is, absence of Dashte ನಾವೇನೇ ಪ್ರಮೋಟ್ ಮಾಡಿದ್ರು, ಯಾರು ಪ್ರಮೋಟ್ ಮಾಡಿದ್ರು ಅಂತ, ಬಟ್ do you still hope that he might come during the release ಅಂತ? Every moment I hope and pray. I hope and pray that he is with us, definitely. Okay. Always. Okay. Sir, actually ನೀವು ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರಿ, Tarak was a family entertainer, but this time I want to do for the fans anta. Our fans ಗೆ ಇಷ್ಟ ಆಗೋ ಹಂಗೆ ಅಂತ. It is important to understand the fans pulse to do a film like this. How did you study ಅಂದ್ರೆ ಏನಾದರೂ? ಇಲ್ಲ ಸಿ, ಫಾರ್ ದ ಫ್ಯಾನ್ಸ್ ಅಂದರೆ ಡೆಫಿನೆಟ್ಲಿ ದರ್ಶನ್ ಅವರಿಗೆ ಒಂದು ಮಾಸ್ ಕ್ರೌಡ್ ಇದೆ ಆ್ಯಕ್ಚುಲಿ, ಓಕೆನಾ? ಸೊ ಅದು ಹಾಗಂತ ಅವ್ರಿಗೆ ಬೇರೆ ಫ್ಯಾನ್ಸ್ ಇಲ್ಲ ಅಂತಲ್ಲ. ಆಲ್ ಸಿನಿಮಾ ಲವರ್ಸ್ ಅವ್ರ ಫ್ಯಾನ್ಸ್. ಆ್ಯಕ್ಚುಲಿ ನನ್ನ ವೈಫ್ ವೆರಿ ಕ್ಲೋಸ್ ಫ್ರೆಂಡ್, ಅವ್ರ ತಾಯಿ ಒಬ್ರು ಇದ್ದಾರೆ ಆ್ಯಕ್ಚುಲಿ, ಶೀಸ್ ಅಬೌಟ್ 70 years old. ಅವ್ರು ದರ್ಶನ್ ಅವ್ರು ತುಂಬ ದೊಡ್ಡ ಫ್ಯಾನ್. ಸೊ ಹಾಗಾಗಿ ಫ್ಯಾನ್ ಅನ್ನೋದಕ್ಕಿಂತನೂ ಫ್ಯಾನ್ ಮೊಮೆಂಟ್ಸ್ ಇದೆ ಸಿನಿಮಾಲಿ. ಆ ಒಂದು ಅಪ್ರೋಚ್ ಇದೆ, ಒಂದು ಮಾಸ್ ಅಪ್ರೋಚ್ ಇದೆ. ಅದು ಇಟ್ ಕ್ಯಾನ್ ಬಿ ಮೀ ಆಲ್ಸೋ. ನನಗೂ ಆ ಥರ ಸಿನಿಮಾಗಳು ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾ, ಮಾಸ್ ಎಂಟರ್ಟೈನರ್. ಸೊ ಅದನ್ನು ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿಲಿ ಈ ಸಿನಿಮಾ ಮಾಡಿರೋದು. ಅಫ್ಕೋರ್ಸ್ ಅಜ್ನೇಶ್, ಸಿನ್ಸ್ ನಾವು ಇನ್ನೂ ಟ್ರೈಲರ್ ನೋಡಬೇಕು 5ನೇ ತಾರೀಕು. ಅಜ್ನೇಶ್ ಮ್ಯೂಸಿಕ್ ಇಸ್ ವಾಟ್ ಇಸ್ ಡೂಯಿಂಗ್ ದ ಟಾಕ್ ನೌ. ಎಸ್. ಸಿನ್ಸ್ ನೀವು ಹರಿಕೃಷ್ಣ ಅವ್ರ ಜೊತೆ, ಮನೋಮೂರ್ತಿ ಜೊತೆ
ಮತ್ತು ಅರ್ಜುನ್ ಜನ್ಯ ಜೊತೆನೂ ನೀವು ಕೊಲಾಬ್ರೇಟ್ ಆಗಿದೆ. ಫಸ್ಟ್ ಟೈಮ್ ನೀವು ಅಜ್ನೇಶ್ ಜೊತೆ. ಆರ್ ಯು ಸ್ಯಾಟಿಸ್ಫೈಡ್ ರಿಯಲಿ ವಿತ್? Oh, extremely satisfied. Extremely satisfied. And he is a very hard-working musician. ಏನಂದರೆ ಟೈಮ್ ವಿಚಾರವಾಗಿ ನನಗೂ ಅವ್ರಿಗೂ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಅವ್ರ ಮೇಲೆ ಎಷ್ಟೇ ನಾನು ಯಾಕೆ ಅಜ್ಜು ಇನ್ನೂ ರೆಡಿ ಆಗಿಲ್ಲ ಅಂತೆಲ್ಲ ಕೇಳಿದ್ರೆ ಅವ್ರು ಹೋಗಿ ಕೂತು ಅವ್ರು ಮಾಡಿರೋ ಮ್ಯೂಸಿಕ್ ನೋಡಿದ ತಕ್ಷಣ ಎಲ್ಲ ಪ್ರಶ್ನೆಗಳು ಮರ್ತೋಗುತ್ತೆ. ಬಿಕಾಸ್ ಅಷ್ಟು ಫ್ಯಾಂಟಾಸ್ಟಿಕ್ ಆದಂಥ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ ಅವರು. ಸೊ ಐ ರಿಯಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್ ಆಸ್ಪೆಕ್ಟ್ ಅಟ್ ಆಲ್. ಸೊ ಆ ವಿಷಯದಲ್ಲಿ ಅಂದರೆ ಐ ವೆರಿ ಲಕ್ಕಿ ಟು ಹ್ಯಾವ್ ಗುಡ್ ಟೆಕ್ನಿಷಿಯನ್ಸ್ ಅರೌಂಡ್ ಮೀ. ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.